ಹಾಯ್ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು 11 ಇಂಚು ಲೆಂತು ಅಂದರೆ ಸ್ಲೀವ್ಸ್ನ ಲೆಂತ್ 11 ಇಂಚ್ ಇದ್ದಾಗ ಸೇಫ್ ಹೇಗೆ ತೆಗಿಯೋದು ಮತ್ತು ಡೌನಿಂಗ್ ಹೇಗೆ ತೆಗಿಯೋದು. ಈಗ ನೀವು ಸ್ಲೀವ್ಸ್ ಹಾಕೊಂಡಾಗ ಒಂಥರ ಗುಪ್ಪೆ ಗುಪ್ಪೆ ಥರ ಸ್ಲೀವ್ಸು ಲೂಸ್ ಇರುತ್ತೆ. ಏನಕ್ಕೆ ಲೂಸ್ ಇರುತ್ತೆ, ಯಾವ ಪಾಯಿಂಟಲ್ಲಿ ನೀವು ಸರಿ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಇದು ಸ್ಲೀವ್ಸ್ನ ಸುತ್ತಳತೆ ಬಂದುಬಿಟ್ಟು 5.5 ಇದೆ. ಓಕೆನಾ, ಸ್ಲೀವ್ಸ್ನ ಸುತ್ತಳತೆ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದು 5.5 ಇದೆ. ಮತ್ತು ಮೇಲ್ಗಡೆ ಬಂದುಬಿಟ್ಟು ಆರ್ಮುಲ್ನ ರೌಂಡು ಬಂದುಬಿಟ್ಟು 18.5 ಬರುತ್ತೆ. ಓಕೆನಾ, ಡೌನಿಂಗ್ ಬಂದುಬಿಟ್ಟು 4 ಇಂಚ್ ತೊಗೋತಾ ಇದ್ದೀನಿ. ನೀವೇನಾದರೂ 3.25 ಇಂಚ್ ತೊಗೊಂಡ್ರೆ ಕಂಕ್ಲ ಹತ್ರ ಟೈಟ್ ಬರುತ್ತೆ. ಏನಕ್ಕಪ್ಪ ಅಂದರೆ ಇದು ಬೋಟ್ ನೆಕ್ಕು, ಮತ್ತು ಬೋಟ್ ನೆಕ್ಕಿಗೆಲ್ಲ ಸ್ವಲ್ಪ ಡೌನಿಂಗ್ ಜಾಸ್ತಿನೇ ಇಡಬೇಕಾಗುತ್ತೆ. ಯಾಕೆಂದರೆ ನಾವು ಕಾಲರ್ ನೆಕ್ ಆಗಿರೋದ್ರಿಂದ ಅದೇನಾಗುತ್ತೆ, ಡೌನಿಂಗ್ ಮೇಲಿಟ್ಟರೆ ಫುಲ್ಲು ಟೈಟ್ ಆಗುತ್ತೆ, ಕಂಕ್ಲ ಹತ್ರ ಕೊರೆಯುತ್ತೆ. ಓಕೆನಾ, ಹಂಗಾಗಿ 4, ಕೆಲವ್ರಿಗೆ 4.25 ಇಡಬೇಕಾಗುತ್ತೆ. ಯಾಕೆಂದರೆ ಕಂಕ್ಲ ಹತ್ರ ಟೈಟ್ ಆಗದೆ ಇರಲಿ ಅಂತ ಇಡಬೇಕಾಗುತ್ತೆ. ಇದಕ್ಕೆ 4 ಇಂಚು ಡೌನಿಂಗ್ ತೊಗೊಂಡಿದ್ದೀನಿ. ಉದ್ದ ಬಂದುಬಿಟ್ಟು 11 ಇಂಚ್ ತೊಗೊಂಡಿದ್ದೀನಿ. ಅಂದರೆ ಸ್ಟಿಚ್ಚಿಂಗು ಸೇರಿಸಿ ನಮಗೆ ರೆಡಿ 11 ಇಂಚು, ಕೆಳಗಡೆ ಅರ್ಧ ಇಂಚ್ ಬಿಟ್ಟಿದ್ದೀನಿ, ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟಿದ್ದೀನಿ. ಟೋಟಲ್ ಬಂದುಬಿಟ್ಟು 15 ಇಂಚಿದೆ. ಡೌನಿಂಗ್ ಬಂದುಬಿಟ್ಟು 4 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಆರ್ಮಲ್ ರೌಂಡ್ ಬಂದುಬಿಟ್ಟು 18.5 ಅಂದರೆ ನಮಗೆ 9.25 ಬೇಕು. ಓಕೆನಾ, 9.25 ಅಂದರೆ ಇಲ್ಲೊಂದು ಅರ್ಧ ಇಂಚು ಈಚೆ ಕಡೆ ಬರುತ್ತೆ. ಅದನ್ನು ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಅಂದರೆ ಸೈಡಲ್ಲಿ ಜೈಂಟಿಂಗ್ ಬರುತ್ತೆ. ಓಕೆನಾ, ನೋಡಿ 9.25ನ 2 ಭಾಗ ಮಾಡ್ಕೊಳ್ಳಿ. ಆಗ ನೀವು ಆ ಡೌನಿಂಗಲ್ಲಿ ಕರೆಕ್ಟಾಗಿ 4 ಇಂಚ್ ಡೌನಿಂಗ್ ತೊಗೊಂಡಿರ್ತೀವಲ್ಲ ಅಲ್ಲಿಗೆ ನೋಡ್ಕೊಳ್ಳಿ. ಹಂಗಾಗಿ 9.25 ಎಲ್ಲಿಗೆ ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇದು ಮೆಜರ್ಮೆಂಟ್ ತಗೊಂಡು ಕಟಿಂಗ್ ಮಾಡ್ತಾ ಇರುವಂಥದ್ದು. ಓಕೆನಾ, ಈ ರೀತಿ ಇಟ್ಕೊಳ್ಳಿ. ಒಂದು 1/4 ಇಂಚು ಈಚೆ ಕಡೆ ಬರುತ್ತೆ. ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನೀವು ಮಾಮೂಲಿ ಶೇಪ್ ಬರುತ್ತಲ್ಲ, ಇದು ಶೇಪ್ ತೆಗಿಯೋದು ಸ್ಕೇಲು, ಆ ಸ್ಕೇಲಲ್ಲಿ ನೀವು ಶೇಪ್ ತೆಗಿಬೋದು. ಓಕೆನಾ, ಮತ್ತು ಕೆಳಗಡೆ ನಾವು 5.5 ಇಂಚು ತೋಳಿನ ಸುತ್ತಳತೆ ಇದೆಯಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನೇರ ಒಂದು ಗೆರೆ ಹಾಕ್ಕೊಳ್ಳಿ. ಓಕೆನಾ, ನಾವೇನು ಕಂಕ್ಳ ಹತ್ರ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಅಲ್ಲಿಗೆ ಹಿಂಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ಥರ ನೀವು ಸ್ಟಿಚ್ ಮಾಡಿದಾಗ ಸ್ಟ್ರೇಟಾಗಿ ಏನಾಗುತ್ತೆ, ಕಂಕ್ಳಲ್ಲಿ ಲೂಸ್ ಬರುತ್ತೆ. ನೀವು ನೋಡಿರ್ಬೋದು ತುಂಬ ಬ್ಲೌಸ್ನ. ಆ ಥರ ಲೂಸ್ ಬರಬಾರ್ದು ಅಂದರೆ ನೀವು ಒಂದು 1/4 ಇಂಚು ಒಳಗಡೆ, 1/4 ಇಂಚೆಲ್ಲ ಒಂದು ಪಾಯಿಂಟು ಒಳಗಡೆ ತೊಗೋಬೇಕು. ಕಂಕ್ಳಿಂದ ಈ ರೀತಿ ಶೇಪ್ನ ಇಲ್ಲಿ ತೋರಿಸ್ತಾ ಇದೆಯಲ್ಲ ಆ ಥರ ಒಳಗಡೆ ತೊಗೊಂಡು ಸ್ಟಿಚ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಬ್ಲೌಸಲ್ಲಿ ಲೂಸ್ ಬರಲ್ಲ. ಯಾವುದೇ ಬ್ಲೌಸಲ್ಲಿ ಅಂದರೆ ಇದು 11 ಇಂಚು ಲೆಂತ್ ಇರೋದ್ರಿಂದ ಈ ಥರ ಕ್ರಾಸಾಗಿ 1-2 ಪಾಯಿಂಟ್ ಒಳಗಡೆ ತೊಗೊಳ್ಳಿ. ಹಾಗೇನಾಗುತ್ತೆ, ನೀಟಾಗಿ ಕುತ್ಕೊಳ್ಳುತ್ತೆ ಬ್ಲೌಸ್. ಓಕೆನಾ, ಲೂಸ್ ಎಲ್ಲ ಬರಲ್ಲ. ಒಂಥರ ಗುಪ್ಪೆ ಥರ ಲೂಸ್ ಇರುತ್ತೆ. ಸ್ಲೀವ್ಸು ನೋಡಿರ್ಬೋದು ನೀವು, ಉದ್ದ ಸ್ಲೀವ್ಸು ಅಂದರೆ 10 ಇಂಚು 11 ಇಂಚು ಇರೋ ಸ್ಲೀವ್ಸ್ಗಳಲ್ಲಿ ಒಂದು ಸ್ವಲ್ಪ ಲೂಸ್ ಇರುತ್ತೆ. ಅಂದರೆ ಕೆಳಗಡೆ ಟೈಟ್ ಇರುತ್ತೆ, ಕಂಕ್ಲ ಹತ್ರ ಟೈಟ್ ಇದು ಲೂಸ್ ಇರುತ್ತೆ. ಆ ಥರ ಬರಬಾರ್ದು ಅಂದರೆ ನೀವು ಇಲ್ಲಿಂದ ಒಂದು 1/4 ಇಂಚು ಒಳಗಡೆ ತೊಗೊಳ್ಳಿ. ಓಕೆನಾ, ಕಂಕ್ಳವರೆಗೂ ಒಂದು 1/4 ಇಂಚು ಒಳಗಡೆ ಮಾರ್ಕ್ ಮಾಡಿ ಸ್ಟಿಚ್ಚಿಂಗ್ ಮಾಡುವಾಗ ಸರಿ ಮಾಡ್ಕೋಬೇಕು. ನೀವು ಅದನ್ನು ನೀಟಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಅದು ರಿಂಕಲ್ಸ್ ಬರಲ್ಲ, ನೀಟಾಗಿ ಬರುತ್ತೆ. ಈ ರೀತಿ ಆರ್ಮಲ್ ಸ್ಕೇಲಿಂದ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಡೀಟೇಲಾಗಿ ಚೆಕ್ ಮಾಡಿ. ಈ ಥರ ನೀಟಾಗಿ ಇಟ್ಕೊಳ್ಳಿ. ನಾವು ಕಡ್ಡಿ ಥರ ಇರೋದು ನಾವು ಕಂಕ್ಳ ಹತ್ರ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಬರಬೇಕು. ಅದೊಂದು ನೆನಪಿನಲ್ಲಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಅದನ್ನೇ ಸ್ವಲ್ಪ ಮುಂದೆ ಇಟ್ಕೊಳ್ಳಿ. ಅದೇನು ಸ್ಕೇಲ್ ಇರುತ್ತಲ್ಲ ಅದನ್ನೇ ಸ್ವಲ್ಪ ಮುಂದೆ ಸರಿಯಾಗಿ ಒಂದೇ ಸಮನಾಗಿ ನೋಡಿಕೊಂಡು ಮಾರ್ಕ್ ಇಟ್ಕೊಂಡು ಶೇಪ್ ತೆಗಿಬೇಕು. ಓಕೆನಾ, ಈ ರೀತಿ ಇಟ್ಕೊಂಡು ಸ್ವಲ್ಪ ಶೇಪ್ನ ನೀಟಾಗಿ ತೆಗೀರಿ. ಓಕೆನಾ, ಈ ರೀತಿ ಮಾಡೋದ್ರಿಂದ ನೀಟಾಗಿ ಶೇಪು ನೀಟಾಗಿ ಬರುತ್ತೆ, ಸ್ಲೀವ್ಸ್ದು ನೀಟಾಗಿ ಬರುತ್ತೆ. ಒಂಚೂರು ರಿಂಕಲ್ಸ್ ಆಗಲಿ ಹೆಚ್ಚು ಕಡಿಮೆ ಏನೂ ಬರಲ್ಲ. ಓಕೆನಾ, ಈ ಥರ ಸ್ಕೇಲು, ಆರ್ಮಲ್ ಸ್ಕೇಲು ಈ ಥರದ್ದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಕಂಕ್ಳ ಹತ್ರ ಒಂದು ಸ್ವಲ್ಪ ಒಳಗಡೆ ತೆಗಿಬೇಕು, ಈ ಥರ ಶೇಪ್ ತೆಗಿಬೇಕು. ಇದು ಬಂದ್ಬಿಟ್ಟು 11 ಇಂಚು 12 ಇಂಚು ಉದ್ದ ಬಂದಾಗ ಈ ರೀತಿ ಮಾಡಿ. ಯಾಕೆಂದರೆ ಕಂಕ್ಳ ಹತ್ರ ಸ್ವಲ್ಪ ಲೂಸ್ ಬರೋ ಚಾನ್ಸ್ ಇರುತ್ತೆ. ಆವಾಗ ಒಳಗಡೆ ಒಂದು ಕೂದಲೆಲ್ಲ ನೀವು ಸ್ಟಿಚ್ಚಿಂಗ್ ಮಾಡುವಾಗ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಸ್ಟಿಚಿಂಗ್ ತೊಗೊಳ್ಳಿ. ಆವಾಗ ಏನಾಗುತ್ತೆ, ನಿಮಗೆ ಟೈಟ್ ಆಗುತ್ತೆ, ಸ್ಲೀವ್ಸು ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಓಕೆನಾ, ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ, ಈ ರೀತಿ ಇವಾಗ ಕಟ್ ಮಾಡಿಕೊಂಡು ನೀಟಾಗಿ ಶೇಪ್ ತೆಗೆದ್ರೆ ಈ ರೀತಿ ಆಯಿತು. ಇವಾಗ ಏನು ಕಟಿಂಗ್ ಮಾಡಿದ್ದೀವಲ್ಲ ಅದೇ ಬಟ್ಟೆನ ಈ ಕಡೆ ಜೈಂಟಿಂಗ್ಗೆ ಸೇರಿಸ್ಕೊಳ್ಳೋದು, ಸ್ಟಿಚ್ಚಿಂಗ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡೋದು. ನೋಡಿ ಇಷ್ಟೇ. ಈ ರೀತಿ ನಾವು ಬಟ್ಟೆ ವೇಸ್ಟ್ ಮಾಡ್ದೇ ಅದೇ ಪೀಸಲ್ಲಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು. ಓಕೆನಾ, ಈ ರೀತಿ ಆರ್ಮೋಸ್ಟ್ ಶೇಪ್ ತೆಗಿಯೋದಕ್ಕೆ ಯಾರಿಗೆ ಗೊತ್ತಾಗ್ತಾಯಿಲ್ಲ ಈ ವಿಡಿಯೋ ನೋಡಿ ತಿಳ್ಕೊಬೋದು. ಓಕೆನಾ,
ನೀಟಾಗಿ ಈ ಟ್ರಿಕ್ಸ್ಗಳು ನೆನ್ಪಿಟ್ಕೋಬೇಕು ನೀವು. 11 ಇಂಚು ಉದ್ದ ಬಂದಾಗ ಡೌನಿಂಗ್ ಬಂದ್ಬಿಟ್ಟು 4 ಇಂಚ್ ತೊಗೊಳ್ಳಿ. ಮತ್ತು ಸ್ವಲ್ಪ ಕಂಕ್ಳ ಹತ್ರ ಸ್ಟಿಚ್ಚಿಂಗ್ ಮಾಡುವಾಗ ಸ್ವಲ್ಪ ಒಳಗಡೆ ತೊಗೋಬೇಕು. ಇದು ಪಾಯಿಂಟ್ಗಳನ್ನ ನೆನ್ಪಿಟ್ಕೊಂಡ್ರೆ ನಿಮಗೆ ರಿಂಕಲ್ಸು ಬರಲ್ಲ, ಫಿಟ್ಟಿಂಗು ನೀಟಾಗಿ ಬರುತ್ತೆ. 11 ಇಂಚು ಲೆಂತ್ ಬಂದಾಗ ಸ್ಲೀವ್ಸ್ಗೆ ಈ ರೀತಿ ಟ್ರೈ ಮಾಡಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.